स्लोगन भला भारत माता की, भला भारत माता की, भला भारत माता की, वंदे वंदे वंदे। डॉक्टर अंबेडकर की, महात्मा गांधी जी की, नेताजी चंद्र बोस की, भला भारत माता की। ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದಿಂದ ಧ್ವಜವಂದನೆ, ಸರ್ಕಾರಿ ಪ್ರೌಢಶಾಲಾ ವಂದನೆ, ಬೇಡವೆಂಕಣ್ಣಪ್ಪ, ದಿವ್ಯ ಭಾರತಿ ಮಕ್ಕಳಿಂದ ಧ್ವಜವಂದನೆ, ದಿವ್ಯ ಭಾರತಿ ಈ ಮಕ್ಕಳಿಂದ ಧ್ವಜವಂದನೆ. ಅದಾದ ನಂತರ ಬಾಲಭಾರತಿ ಮಕ್ಕಳಿಂದ ಧ್ವಜವಂದನೆ, ಬಾಲಭಾರತಿ ಪ್ರೌಢಶಾಲೆ ಮಕ್ಕಳಿಂದ, ಬಾಲಭಾರತಿ ಸ್ಕೌಟ್ಸ್ ಗೈಡ್ಸ್ ಮಕ್ಕಳಿಂದ ಧ್ವಜವಂದನೆ, ಬಾಲಭಾರತಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆರ್ವಿಎಸ್ ಮಕ್ಕಳಿಂದ ಧ್ವಜವಂದನೆ, ಆರ್ವಿಎಸ್ ಪ್ರೌಢಶಾಲೆ ಮಕ್ಕಳಿಂದ ಧ್ವಜವಂದನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸದನಿಗ ಸೌದನ್ ಧರ್ಮನಿಗ ದೈನಿಕ್ ಲೀಡರ್ಸ್ ರೆಡ್ ಕಲರ್ से अरे चलेगा दೈನಿಕ್ ಲೀಡರ್ಸ್ ಹೋಗಿ ಬೇಗ ಹೋಗಿ. हेलो अतिथि महाशय को ध्वजवंदन स्वीकार के लिए कप्पन के साथ आगे से टेस्ट।
ಸರ್ಕಾರಿ ಪ್ರೌಢಶಾಲೆಯಿಂದ ಧ್ವಜವಂದನ ಸಮೂಹ ಬರ್ತಾ ಇದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಮಕ್ಕಳಿಂದ ಧ್ವಜವಂದನಾ ಕಾರ್ಯಕ್ರಮ ಸರ್ಕಾರಿ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರು ಬೇಸಿಕ್ ಕಡೆ ಬರಬರ ಕತ್ತು ಕತ್ತಿ ಕಡೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗದಿಂದ ಬಾಲಕ ಮತ್ತು ಬಾಲಕಿಯರ ಸಮೂಹ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅತಿ ಉತ್ತಮವಾಗಿರ್ತಕ್ಕಂಥ ಪಥಸಂಚಲನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬಾಲಕಿಯರ ಶಾಲೆ, ಸರ್ಕಾರಿ ಬಾಲಕಿಯರ ಶಾಲೆ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್ಕಾರಿ ಬಾಲಕಿಯರ ಶಾಲೆ ಮುಂದೆ ಕಳಿಸಿ ಸರ್, ಮುಂದೆ ಕಳಿಸಿ. ಸರ್ಕಾರಿ ಬಾಲಕಿಯರ ಶಾಲೆ ಸಮೂಹ, ಬಾಲಕಿಯರ ಸಮೂಹ ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರದರ್ಶನ. ದಯವಿಟ್ಟು ಕೊಡಿ, ಮತ್ತೆ ಮುಂದೆ ನೋಡ್ಬೇಕು. ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಪ್ರೌಢಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಪ್ರೌಢಶಾಲೆ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಪ್ರೌಢಶಾಲೆ ಈ ಮಕ್ಕಳಿಂದ ಪಥಸಂಚಲನ. JM ಇಮಾಮ್ ಸ್ಮಾರಕ ಶಾಲೆ, JM ಇಮಾಮ್ ಸ್ಮಾರಕ ಶಾಲೆ ಈ ಮಕ್ಕಳಿಂದ ಪಥಸಂಚಲನ. JM ಇಮಾಮ್ ಸ್ಮಾರಕ ಶಾಲೆ, JM ಇಮಾಮ್ ಸ್ಮಾರಕ ಪ್ರೌಢಶಾಲೆ ಈ ಮಕ್ಕಳಿಂದ ಪಥಸಂಚಲನ. ಉಜ್ಜಯಿನಿ ಜಗದ್ಗುರು, ಉಜ್ಜಯಿನಿ ಜಗದ್ಗುರು, ಉಜ್ಜಯಿನಿ ಜಗದ್ಗುರು ಪ್ರೌಢಶಾಲೆ ವಿದ್ಯಾರ್ಥಿನಿಂದ, ಉಜ್ಜಯಿನಿ ಜಗದ್ಗುರು ಪ್ರೌಢಶಾಲೆ ವಿದ್ಯಾರ್ಥಿನಿಂದ ಪಥಸಂಚಲನ ಸಮೂಹ. ಉಜ್ಜಯಿನಿ ಜಗದ್ಗುರು ವಿದ್ಯಾರ್ಥಿಗಳಿಂದ ಪಥಸಂಚಲನ. ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಜಗಳೂರು, ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ಜಗಳೂರು ಈ ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ. ಸರ್ಕಾರಿ ಹನುಮಂತ ರೆಡ್ಡಿ ಪ್ರೌಢಶಾಲೆ, ಹನುಮಂತ ರೆಡ್ಡಿ ಪ್ರೌಢಶಾಲೆ ಈ ಮಕ್ಕಳಿಂದ ಪಥಸಂಚಲನ. ಹನುಮಂತ ರೆಡ್ಡಿ ಪ್ರೌಢಶಾಲೆ, ಹನುಮಂತ ರೆಡ್ಡಿ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಮೂಹದಿಂದ ಪಥಸಂಚಲನ. ನವಚೇತನ ಇಂಗ್ಲಿಷ್ ಸ್ಕೂಲ್, ನವಚೇತನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ಮಕ್ಕಳ ಸಮೂಹದಿಂದ ಪಥಸಂಚಲನೆ. ನವಚೇತನ ಶಾಲೆ, ನವಚೇತನ ಪ್ರೌಢಶಾಲೆ, ನವಚೈತನ್ಯ ಪ್ರೌಢಶಾಲಾ ವಿದ್ಯಾರ್ಥಿ ಸಮೂಹಗಳಿಂದ ಪಥಸಂಚಲನ. ನವಚೇತನ ಪ್ರೌಢಶಾಲಾ ಬಾಲಕಿಯರು ಸಮೂಹದಿಂದ ಪಥಸಂಚಲನ. ನವಚೇತನ ಬಾಲಕ ಮತ್ತು ಬಾಲಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಜಗಳೂರು, ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಈ ಸಮೂಹದ ವಿದ್ಯಾರ್ಥಿನಿಯರು ಪಥಸಂಚಲನ. NMK ಪ್ರೌಢಶಾಲೆ, NMK ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಮೂಹದ ಪಥಸಂಚಲನ ಸಮೂಹ ಕಾರ್ಯಕ್ರಮ. NMK ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ. ಕತ್ತು ಬರಬೇಕು ನೋಡ್ಬೇಕು.
ಪ್ರೌಢಶಾಲೆ ಸತ್ತೆಪೇಟೆ ಮಕ್ಕಳ ಸಮೂಹ, ಸತ್ತೆಪೇಟೆ ಶಾಲೆಯ ಮಕ್ಕಳ ಸಮೂಹ, ಸತ್ತೆಪೇಟೆ ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ ಬರ್ತಾ ಇದೆ. ಅದಾದ ನಂತರ ಜೆಎಂ ಇಮಾಮ್ ಸ್ಮಾರಕ ಪ್ರೌಢಶಾಲೆ, ಜೆಎಂ ಇಮಾಮ್ ಸ್ಮಾರಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ, ಜೆಎಂ ಇಮಾಮ್ ಸ್ಮಾರಕ ಪ್ರೌಢಶಾಲೆ. ಲೈನಲ್ಲಿ ಜೆಎಂ ಇಮಾಮ್ ಸ್ಮಾರಕ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ ಇದೀಗ ಬರ್ತಾ ಇದೆ. ಜೆಎಂ ಇಮಾಮ್ ಪ್ರೌಢಶಾಲಾ ವಿದ್ಯಾರ್ಥಿ ಮಕ್ಕಳಿಂದ ಜೆಎಂ ಇಮಾಮ್ ಸ್ಮಾರಕ ಶಾಲೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ಸಮೂಹ, ಮೌಲಾನಾ ಆಜಾದ್ ಮಾದರಿ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಸಮೂಹ ಪಥಸಂಚಲನೆ ಬರ್ತಾ ಇದೆ. ಮೌಲಾನಾ ಆಜಾದ್ ಮಾದರಿ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ, ಬೇಡರ ಕಣ್ಣಪ್ಪ ವಸತಿ ಪ್ರೌಢಶಾಲೆ ಜಗಳೂರು, ಬೇಡರ ಕಣ್ಣಪ್ಪ ವಸತಿ ಪ್ರೌಢಶಾಲೆ ವಿದ್ಯಾರ್ಥಿನಿಯರಿಂದ ಪಥಸಂಚಲನ ಸಮೂಹ, ಬೇಡರ ಕಣ್ಣಪ್ಪ ವಸತಿ ಪ್ರೌಢಶಾಲೆ, ದಿವ್ಯ ಭಾರತಿ ಪ್ರೌಢಶಾಲೆ ಬೆಂಗಳೂರು, ದಿವ್ಯ ಭಾರತಿ ಪ್ರೌಢಶಾಲೆ ಸಮೂಹ, ದಿವ್ಯ ಭಾರತಿ ಪ್ರೌಢಶಾಲೆಯ ಸಮೂಹದ ಪಥಸಂಚಲನ ಸಮೂಹದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಮೂಹ ದಿವ್ಯ ಭಾರತಿ ಪ್ರೌಢಶಾಲೆ. ಅದಾದ ನಂತರ ಬಾಲಭಾರತಿ ಪ್ರೌಢಶಾಲೆ ಮಕ್ಕಳ ಸಮೂಹ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬಾಲಭಾರತಿ ವಿದ್ಯಾರ್ಥಿನಿಗಳ ಸಮೂಹದಿಂದ ಧ್ವಜವಂದನ ಸ್ವೀಕಾರ, ಅತಿಥಿಗಳಿಗೆ ಧ್ವಜವಂದನೆ. ಬಾಲಭಾರತಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಂದ ಪಥಸಂಚಲನ ಸಮೂಹ, ಬಾಲಭಾರತಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳ ಸಮೂಹ, ಬಾಲಭಾರತಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆರ್ವಿಎಸ್ ಸ್ಕೂಲ್ ಪಥಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆರ್ವಿಎಸ್ ವಿದ್ಯಾರ್ಥಿನಿಯರಿಂದ ಪಥಸಂಚಲನ ಸಮೂಹ ಧ್ವಜವಂದನೆ ಸ್ವೀಕರಿಸಿದ ಆರ್ವಿಎಸ್. ವಾದ್ಯಗೋಷ್ಠಿಯಲ್ಲಿ ಬರ್ತಾ ಇದ್ದಾರೆ ಇಮಾಮ್ ಶಾಲೆಯ ವಿದ್ಯಾರ್ಥಿಗಳು. ವಾದ್ಯಗೋಷ್ಠಿಯಲ್ಲಿ ಇಮಾಮ್ ಸ್ಮಾರಕ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಡ್ರಮ್ ಬೀಟ್ ಬಾಜಾ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಮಾಮ್ ಸ್ಮಾರಕ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಮೂಹ ಇದೀಗ ಬಾಜಾ ಮೇಳದ ಸಮೂಹದಲ್ಲಿ ಧ್ವಜಗಳು ಹಿಡಿದು ಆಗಮಿಸ್ತಾ ಇದ್ದಾರೆ. ಬಾಲಕಿಯರ ಸಮೂಹ ಜೆಎಂ ಇಮಾಮ್ ಮೆಮೋರಿಯಲ್ ಸ್ಕೂಲ್, ಜೆಎಂ ಇಮಾಮ್ ಶಾಲೆ. ಇದೀಗ ಬಾಜಾ ಮೇಳ ಕಾರ್ಯಕ್ರಮದಲ್ಲಿ ಜೆಎಂ ಇಮಾಮ್ ಮೆಮೋರಿಯಲ್ ಸ್ಕೂಲ್ ಜಗಳೂರು ಬಾಲಕಿಯರ ಹಾಗೂ ಬಾಲಕರ ಸಮೂಹ ಅತ್ಯುತ್ತಮ ವಸ್ತ್ರದೊಂದಿಗೆ ವಿಜೃಂಭಿತ ಬಾಜಾ ಮೇಳದೊಂದಿಗೆ ಆಗಮಿಸ್ತಾ ಇದ್ದಾರೆ. ಧ್ವಜವಂದನೆಯನ್ನು ನೀಡಲಿಕ್ಕಾಗಿ ಇದೀಗ ಇಮಾಮ್ ಶಾಲಾ ಮಕ್ಕಳಿಂದ
ಗಾಂಧೀಜಿಯಾಗಿ ವಿಕ್ರಮ್, ಅಂಬೇಡ್ಕರ್ ಆಗಿ ಕಿರಣ್, ಭಾರತ ಅಮ್ಮೆಯಾಗಿ ಅಶ್ವಿನಿ ಶಬ್ದಚಿತ್ರವನ್ನು ನೆರವೇರಿಸಿಕೊಂಡಂತಹ ಎಲ್ಲ ಮಕ್ಕಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೀಗ ಅದೇ ರೀತಿಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಜಗಳೂರು ವಿಧಾನಸಭಾ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಸಂದೇಶವನ್ನು ನೀಡಿರ್ತಕ್ಕಂಥ ಶುಭ ಸಂದೇಶವನ್ನು ನೀಡಿರ್ತಕ್ಕಂಥ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿ ಇರ್ತಕ್ಕಂಥ ಸೈಯದ್ ಖಲೀಫುಲ್ಲಾ ಸರ್ ಇವರು ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಉಪಸ್ಥಿತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ತಕ್ಕಂಥ ಶ್ರೀಯುತ ಆಕೃತಿ ಸರ್ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ತಾಲೂಕ್ ಪಂಚಾಯತಿಯ ಈವಾಗಿರ್ತಕ್ಕಂಥ ಕರ್ವಸಭಾ ಸರ್ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀನಿವಾಸರಾವ್ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಲಲಿತಾ ಶಿವಣ್ಣ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೋರ್ವ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಕುಮಾರಿ ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪಟ್ಟಣ ಪಂಚಾಯತಿಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ರವಿ ಸರ್ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶಕೀಲ್ ಅಹಮದ್ ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆಪಿಸಿಸಿ ಎಸ್ಟಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಪಾಲಣ್ಣ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಪಟ್ಟಣ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ದೇವರಾಜ್ ಅವರಿಗೂ ಆತ್ಮೀಯ ಸ್ವಾಗತ. ಹಾಗೆ ಮತ್ತೋರ್ವ ಪಟ್ಟಣ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅಣ್ಣ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಟ್ಟಣ ಪಂಚಾಯತಿಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ಅವರಿಗೆ ಆತ್ಮೀಯ ಸ್ವಾಗತ. ಸಮಾಜದ ಹಿರಿಯ ಶಂಭುಕಪ್ಪ ಇವರಿಗೂ ಸಹ ಆತ್ಮೀಯ ಸ್ವಾಗತ. ಹಾಗೆ ಕೆಪಿಸಿಸಿ ಸದಸ್ಯರಾಗಿರ್ತಕ್ಕಂಥ ಅನೇಕ ಪಟ್ಟಣ ಅವರಿಗೂ ಆತ್ಮೀಯ ಸ್ವಾಗತ. ಪೊಲೀಸ್ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಿಳಾ ಘಟಕದ ಕಾಂಗ್ರೆಸ್ ಅಧಿಕಾರಿಗಳಿಗೆ ಹಾಗೆ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ, ಸಮಾಜದ ಹೋರಾಟಗಾರರಿಗೆ, ಕನ್ನಡ ಪರ ಹೋರಾಟಗಾರರಿಗೆ, ಹಿರಿಯ ಸ್ವತಂತ್ರ ಹೋರಾಟಗಾರರಿಗೆ, ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಎಲ್ಲ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ, ತಾಲೂಕಿನ ಎಲ್ಲ ಕಲಾವಿದರಿಗೆ, ವಿಶೇಷವಾಗಿ ಈ ಒಂದು 12ನೇ ಎಪಿಸೋಡ್ಗೆ ಬಂದಿರತಕ್ಕಂಥ ತಾಲೂಕಿನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಆತ್ಮೀಯ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ಎಚ್ಪಿಎಸ್ ಮಕ್ಕಳ ಶಾಲೆ ಅದೇ ನಿಟ್ಟಿನಲ್ಲಿ ಪಥಸಂಚಲನ ವ್ಯವಸ್ಥಿತವಾಗಿ ನೆರವೇರಿಸಿಕೊಂಡಿರ್ತಕ್ಕಂಥ ಪಟ್ಟಣದ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೆ, ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ಎಲ್ಲ ದೈಹಿಕ ಶಿಕ್ಷಕ ವೃಂದದವರಿಗೆ, ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಸಹ ಆತ್ಮೀಯ ಸ್ವಾಗತವನ್ನ ವಹಿಸ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಶ್ರಮಿಸಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ನಾಡಗೀತೆಯನ್ನು ನುಡಿಸಿರ್ತಕ್ಕಂಥ ಅಶೋಕ್ ಸುರೂರಿ ತಂಡದವರಿಗೆ ಆತ್ಮೀಯ ಸ್ವಾಗತವನ್ನ ಹೇಳ್ತಾ ಇವತ್ತು ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿದೆ. ನಾನು ಕೇಳ್ತಾ ಇದ್ದೀನಿ ಶಾಲಾ ಮಕ್ಕಳಲ್ಲಿ, ಯಾಕಂದ್ರೆ ಈ ಕಾರ್ಯಕ್ರಮ ಮಾಡ್ತಾರೆ ನಿಮಗೋಸ್ಕರ, ಮುಂದಿನ ಪೀಳಿಗೆ ತಿಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೆ. ಸಂವಿಧಾನ ಯಾವ ತರ ಚೆನ್ನಾಗಿತ್ತು, ಯಾರು ಮಾಡಿದ್ರು ತಿಳ್ಕೋಬೇಕು, ಅದಕ್ಕೋಸ್ಕರ ಮಾಡೋದು. ಇವೆಲ್ಲ ಎಲ್ಲ ಬರ್ತಾ ಮಕ್ಕಳಿಗೆ ಶಿಕ್ಷಕರು ಸ್ವಲ್ಪ ಸುತ್ತಲ ಹೇಳ್ಕೊಳ್ಬೇಕಂತ ಹೇಳ್ತಾ, ಮೊದಲನೇದಾಗಿ 75ನೇ ವರ್ಷದ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಗಣರಾಜ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ಶಾಸಕರಾದಂಥ ಹಾಗೂ ಅದರಲ್ಲಿರುವ ಇಲ್ಲದೆ ಶ್ರಮ ವಹಿಸಿ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ರೂಪಿಸುತ್ತಾ ಇರುವಂತ ಮಾನ್ಯ ಶಾಸಕರಾದಂಥ ನೂತನ ದೇವೇಂದ್ರ ಪ್ರಸಾದ್ ಅವರೇ ಹಾಗೂ ನಮ್ಮ ರಾಷ್ಟ್ರೀಯ ಹಬ್ಬಗಳ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಆಡಳಿತಾಧಿಕಾರಿಗಳಾದಂಥ ಕರೀಮುಲ್ಲಾ ಸಾಹೇಬ್ ಹಾಗೂ
ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಗಣ್ಯಮಾನರೇ, ಎಲ್ಲ ಪಕ್ಷದ ಅಧ್ಯಕ್ಷರುಗಳೇ, ಎಲ್ಲ ಶಾಲಾ ಶಿಕ್ಷಕರೇ ಹಾಗೂ ಆರಕ್ಷಕ ನಿರೀಕ್ಷಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಪುಟಾಣಿ ಮಕ್ಕಳೇ, ಅಕ್ಕ ತಮ್ಮಂದಿರೇ, ಅಣ್ಣ ತಮ್ಮಂದಿರೇ, ಎಲ್ಲ ಬಂಧುಗಳೇ, ಈ ಒಂದು ದಿವಸ ಪವಿತ್ರವಾದ ದಿವಸ. ಇವತ್ತು ನಾವಿಲ್ಲಿ ಮಾತಾಡ್ತಾ ಇದ್ದೀನಿ, ಇದೊಂದು ಪಾಠ ಮಾಡ್ತಾ ಇರೋದೇ ಅದು ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಬರುವಂತಹ ಸಂವಿಧಾನ. ಆ ಸಂವಿಧಾನ ಅವರು ರೂಪಿಸಿದರೆ ನಾನಿವತ್ತು ಮಾನ್ಯ ಶಾಸಕರಾದ ದೇವೇಂದ್ರಪ್ಪ ಶಾಸಕರಾಗಿದ್ದಾರೆ, ನಾನಿಲ್ಲಿ ಒಬ್ಬ ಪಟ್ಟಣ ಪಂಚಾಯತಿಯ ಸದಸ್ಯನಾಗಿದ್ದೀನಿ. ಆ ಸಂವಿಧಾನವನ್ನು ರಚನೆ ಮಾಡ್ತಾ ಇದ್ದರೆ ನಾವಿವತ್ತು ವೇದಿಕೆ ಮೇಲೆ ಹತ್ತಕ್ಕಾಗ್ತದಲ್ಲ, ವೇದಿಕೆ ಮೇಲೆ ಬರೋಕ್ಕೂ ಆಗ್ತದಲ್ಲ ಅಂತ ಒಂದು ಮಹತ್ತರವಾದ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ದೊಡ್ಡ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಸಂದೇಶವನ್ನು ಪ್ರತಿ ಶಾಲಾ ಹಂತಗಳಲ್ಲಿ ತಿಳಿಸ್ಬೇಕು. ಶಿಕ್ಷಕರ ಮಕ್ಕಳಿಗೆ ಸಂವಿಧಾನ ಅಂದ್ರೆ ಏನು, ಆ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು, ಅದು ಸಮಿತಿಯ ಮುಖ್ಯಸ್ಥರು ಎಷ್ಟು ಜನ ಇದ್ರು, ಅದು ಪ್ರತಿ ಹಂತದಲ್ಲಿ ಮಕ್ಕಳಿಗೆ ಹೇಳೋಣ. ಈ ಸಂವಿಧಾನದ ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ಮುಗಿಬಾರದು. ಮುಂದಿನ ಆಸೀನಾಗಿರ್ತಕ್ಕಂಥ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಎಲ್ಲ ಸಮಾಜದ ಅಧ್ಯಕ್ಷಗಳೇ, ಮುಖ್ಯವಾಗಿ ಈ ಒಂದು ಸಮಾರಂಭದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತಿನ ದಿನ ನಾವು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮ. ಇವತ್ತಿನ ದಿನ ಏನು ನಮಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟ ಮೇಲೆ ನಮಗೆ ನಾವೇ ಅರ್ಪಿಸಿರ್ತಕ್ಕಂಥ ದಿನ ಈ ದಿನ. ಇಂಥ ದಿನದ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಯಲ್ಲೂ ಸಹ ಆಚರಣೆ ಮಾಡತಕ್ಕಂಥದ್ದು, ಪ್ರತಿಯೊಂದು ಇಲಾಖೆಗಳಲ್ಲಿ ಪ್ರತಿಯೊಬ್ಬ ಮನಸ್ಸಿನಲ್ಲಿ ಸಹ ಆಚರಣೆ ಮಾಡತಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿದೆ. ಈ ಬಂಧುಗಳೇ, ಎಲ್ಲ ಒಂದು ಕಡೆ ನಾವು ಯಾವುದನ್ನ ನಾವು ಮನೆ ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು, ಅದು ಬಿಟ್ಟು ಬೇರೆ ಕಾರ್ಯಕ್ರಮ ಬಹಳಷ್ಟು ಹೊತ್ತು ಬರ್ತಕ್ಕಂಥದ್ದು ಇತ್ತೀಚಿನ ದಿನದಲ್ಲಿ ನೋಡೋದಿಲ್ಲ ನಾವು. ಹಾಗಾಗಿ ನಮಗೆ ನಾವು ತಿಳ್ಕೊಂಡಿದ್ದೇವೆ ಯಾವುದು ನಮಗೆ ಮುಖ್ಯ, ಯಾವುದು ಪ್ರಾಮುಖ್ಯ ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಾವಿದೆ ಎಲ್ಲ ಒಂದು ಕಡೆ ದೇಶವನ್ನ ದಾರಿ ತಪ್ಪಿಸತಕ್ಕಂಥ ಕೆಲಸ ಆಗ್ತಿದೆ. ಹಾಗಾಗಿ ಇವತ್ತು ನಾವು ಎಲ್ಲವನ್ನ ಬರ್ತಕ್ಕಂಥದ್ದು ಸಂವಿಧಾನದಿಂದ. ಇವತ್ತು ಎಲ್ಲರೂ ಸಹ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವವನ್ನು ಬದುಕು ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ. ಇವತ್ತು ಯಾವುದೇ ಮನೆ ಬಿಟ್ಟು ಹೊರಗೆ ಬಂದ ಮೇಲೆ ನಾವು ಪ್ರತಿ ನಿಮಿಷ ಪ್ರತಿ ಕ್ಷಣ ಸಹ ಸಂವಿಧಾನ ನಾವು ಬದುಕಿ ನಾವು ಇನ್ಯಾವ ಆದೇಶದಲ್ಲಿ ಬದುಕಲ್ಲ. ನಾವು ಎಲ್ಲ ನಮ್ಮ ಜೀವನವನ್ನ ನಮ್ಮ ಕಾರ್ಯಕ್ರಮಗಳನ್ನ ಸಂವಿಧಾನದಲ್ಲಿ ಸಹ ಬದುಕ್ತೀವಿ. ಆದ್ರೆ ಎಲ್ಲೊಂದು ಕಡೆ ಇತ್ತೀಚಿನ ದಿನದಲ್ಲಿ ಈ ದೇಶದಲ್ಲಿ ಬಹಳಷ್ಟು ದಾರಿ ತಪ್ಪಿಸತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವವನ್ನ ನಮ್ಮ ಸಂವಿಧಾನವನ್ನ ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮೇಡಮ್ ಅವರು ಪಟ್ಟಣ ಪಂಚಾಯತಿ ಸದಸ್ಯರು ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಸುಳ್ಳು ಹಬ್ಬಿಸ್ತಂತೇಳಿ, ಸುಳ್ಳಲ್ಲ ಅವ್ರು ನಿಜವಾಗ್ಲೂ ಹೇಳ್ತಾರೆ ನಾವು ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೇಳಿ. ಆದ್ರೆ ಅವ್ರ ಕೈಲಿ ಆಗಲ್ಲ ಬದಲು ಮಾಡಕ್ಕೆ ಅವರು. ಹಾಗಾಗಿ ನಾವೆಲ್ಲ ಬಹಳಷ್ಟು ಜವಾಬ್ದಾರಿ ಇರಬೇಕಾಗಿದೆ. ನಾವು ಇಷ್ಟು ಸರ್ಕಾರ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕಿದ್ದೀವಿ, ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ವಿ ಅಂದ್ರೆ ಅದ್ರ ಮುಖ್ಯ ಕಾರಣ ಸಂವಿಧಾನ. ಆ ಸಂವಿಧಾನ ಇಲ್ಲ ಇದ್ರೆ ನಾವು ಯಾರು ಈ ತರ ಸಾಧನೆ ಬದುಕಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾವಂತರು, ಎಲ್ಲ ಸಮಾಜದ ವಿದ್ಯಾವಂತರು, ಹೆಣ್ಮಕ್ಳು ಎಲ್ಲ ಸಹ ಬಹಳ ಜವಾಬ್ದಾರಿಯಿಂದ ಜೀವನವನ್ನ ಮಾಡ್ಬೇಕಂದ್ರೆ ಸಂವಿಧಾನವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನಮ್ಮೆಲ್ಲರ ಜವಾಬ್ದಾರಿ ಇದೆ. ಎಲ್ಲೊಂದು ಕಡೆ ಜಾರಿ ತಪ್ಪತಕ್ಕಂಥ ಕೆಲಸ ಆಗ್ತಿದೆ. ಆ ವಿದ್ಯಾವಂತರಾಗಿ ಎಲ್ಲೊಂದು ಕಡೆ ಜಾರಿ ತಪ್ಪಿದ್ದೀವಿ. ಹಾಗಾಗಿ ನಾವು ಬಹಳಷ್ಟು ಅತಿ ಹೆಚ್ಚು ಗೌರವ ಕೊಡ್ತಕ್ಕಂಥ ಕೆಲಸ ಈ ದೇಶದಲ್ಲಿ ನಾವು ಎಲ್ಲಕ್ಕಾದ್ರೂ ಮಾಡೋದಿದ್ರೆ ಅದು ಸಂವಿಧಾನಕ್ಕೆ ಮಾಡ್ಬೇಕಂತೇಳಿ ಹೇಳಕ್ ಬಯಸಿ, ಇಂಥ ಒಂದು ಸಂವಿಧಾನ ಕೊಟ್ಟಂತ ಪುಣ್ಯಾತ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೂ ಮತ್ತು ಮಹಾತ್ಮ ಗಾಂಧಿ ಅವರಿಗೂ, ಜವಾಹರ್ಲಾಲ್ ನೆಹರು ಅವರಿಗೂ, ಎಲ್ಲ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಾನವರನ್ನು ನಡೆಸತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಶಾಲಾ ಮಕ್ಕಳಿಗೆ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿ ನಾವು ಬೇರೆ ಬೇರೆ ವಿಷಯವನ್ನು ದಾರಿ ತಪ್ಪಿಸಿ ಮಕ್ಕಳಿಗೆ ಕೆಟ್ಟ ದಾರಿ ಇಳಿಸಬೇಡ. ನಮ್ಮ ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಮಹನೀಯರನ್ನ ಅವರು ಯಾವ ಚಂದ್ರಲ್ಲಿ ಯಾರ ವಿಷಯಗಳನ್ನು ಹೇಳಿದ್ರು ಅಂತೇಳಿ ಅದನ್ನ ಹೇಳ್ಬಿಟ್ಟು ನಾವು ದೀಪ ಹಚ್ಚಿರಿ ಇನ್ನೊಂದು ಮಾಡಂತ ಹೇಳಿ ತಪ್ಪು ದಾರಿ ಎಳಿಬಾರ್ದು ಅಂತೇಳಿ ಹೇಳ ಬಯಸಿ
ಈ ಒಂದು ಸಂದರ್ಭದಲ್ಲಿ ಮಾತಾಡೋ ಕಷ್ಟ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಒಂದು ಸೇರಿ ಮಾತಾಡೋ ಮುಗಿಸಿದ್ರೆ ನಮಸ್ಕಾರ. ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ರಮೇಶ್ ಅವರು ಪಟ್ಟಣ ಪಂಚಾಯತಿಯ ಹಾಲಿ ಸದಸ್ಯರು ಶ್ರೀಯುತ ರಮೇಶ್ ಅವರು ತಮ್ಮ ವೇದಿಕೆಯ ಹರ್ಷವರ್ಧನ್ ಆಗಮಿಸಿಕೊಡ್ತಾ ಇದ್ದಾರೆ. ರಮೇಶ್ ಪಟ್ಟಣ ಪಂಚಾಯತಿಯ ಸದಸ್ಯರು. बोलो भारत माता की. ಈಗಿನ 75ನೇ ಗಣರಾಜ್ಯೋತ್ಸವ ಶುಭಾಶಯಗಳು ಎಲ್ಲರಿಗೂ ಇಷ್ಟ. ವೇದಿಕೆ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಮತ್ತು ಇದನ್ನ ಧ್ವಜಾರೋಹಣ ಮಾಡತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಈ ಬೃಹತ್ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ನನ್ನ ಸ್ನೇಹಿತರು ಪಾಲನವರು ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆ ಮುಂದಿರ್ತಕ್ಕಂಥ ಶಿಕ್ಷಕರವರಿಗೂ ಮತ್ತು ಮಕ್ಕಳಿಗೂ ಮತ್ತು ಪತ್ರಕರ್ತರಿಗೂ 75ನೇ ವರ್ಷದ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳಿ ಈ ದಿನ ಇಂಥ ಜನವರಿ 26 ಸಂವಿಧಾನ ಅರ್ಪಿಸತಕ್ಕಂಥ ದಿನವನ್ನು ಸಂಕ್ಷಿಪ್ತವಾಗಿ ನಾವು ಎಲ್ಲ ಇವರು ಹೇಳಿದ್ದಾರೆ. ಈ ಸಂವಿಧಾನದ ಬಗ್ಗೆ ಮಕ್ಕಳಲ್ಲಿ ಒಂದು 46 ಭೂಮಿಗೆ ಒಂದು ಜೋಳದ ಕಾಳು ಹಾಕಿದ್ರೆ ಒಂದು ಜೋಳದ ಕಾಳಿಗೆ ಒಂದೇ ಜೋಳದ ಕಾಳೇ ಬರಲ್ಲ, ಅದು ದಸರಾ ಮಟ್ಟಿಗೆ ಆಗುತ್ತೆ. ಇಂಥ ಮಕ್ಕಳಲ್ಲಿ ಈ ಸಂವಿಧಾನದ ಬಗ್ಗೆ ಸಂವಿಧಾನದ ವಿಚಾರಗಳ ಬಗ್ಗೆ ಶಿಕ್ಷಕರು ಅವ್ರ ಮಕ್ಕಳ ಮನಸ್ಸಿಗೆ ಬಿದ್ದಿದ್ರೆ ಮಂಡಿತರಾಗಿ ವಿಚಾರಗಳು ಹೊರಬರಬೇಕು ಅಂತ ಹೇಳಿ ಇದನ್ನ 75ನೇ ಗಣರಾಜ್ಯೋತ್ಸವದ ಹಾಗೂ ಸಂವಿಧಾನದ ಅರ್ಪಣೆಯ ದಿನ ಈ ಶುಭಾಶಯಗಳನ್ನು ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಕ್ಕಂಥ ಈ ವೇದಿಕೆಗೆ ನಮಸ್ಕರಿಸ್ತೀನಿ. ಜೈ ಜೈ. ರಮೇಶ್ ಸರ್ ಅವರಿಗೆ ಉತ್ತಮವಾದ ಧನ್ಯವಾದಗಳು. ದಯಮಾಡಿ ಯಾವ ಮಕ್ಕಳು ಸಹ ಹೋಗ್ಬಾರ್ದು. ಇನ್ನು 5-6 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ನೆರವೇರಿದೆ ನಿಮ್ಮ ಕಣ್ಮುಂದೆ. ಹಾಗಾಗಿ ಯಾವ ಶಾಲಾ ಮಕ್ಕಳು ಮನೆಗೆ ಹೋಗದೆ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆ ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಶಿಕ್ಷಕರು ವಿನಂತಿಸ್ಕೊಳ್ತಾ ಇದ್ದಾರೆ. ಯಾವ ಮಕ್ಕಳನ್ನು ಸಹ ಮನೆಗೆ ಬಿಡಬೇಡಿ. ಇನ್ನು 5-6 ಕಾರ್ಯಕ್ರಮಗಳು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ವೇದಿಕೆ ಕಾರ್ಯಕ್ರಮ ಇದೆ. ಇದೀಗ ನೋಡೋಣ ಬಾಲಕರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ದಯಮಾಡಿ ವಿದ್ಯಾರ್ಥಿಗಳು ಆ ಕಡೆ ಹೋಗಬಾರ್ದು. ಆ ಶಾಲೆ ಶಿಕ್ಷಕರು ದಯಮಾಡಿ ಅವ್ರನ್ನ ಒಂದು ಅರ್ಧ ಗಂಟೆ ಅವ್ರಿಗೆ ಕೂರಿಸ್ಕೋಬೇಕು. ಆ ಕಡೆ ವಿದ್ಯಾರ್ಥಿಗಳೆಲ್ಲ ಹೋಗ್ತಿದ್ದಾರೆ. ನಮ್ಮ ದೈಹಿಕ ಶಿಕ್ಷಕರು ದಯಮಾಡಿ ಅವ್ರ ಒಂದು 15-20 ನಿಮಿಷ ಕೂರಿಸ್ಕೊಳ್ರಿ. ಈಗ ಈ ಕಾರ್ಯಕ್ರಮ ಆದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಶಾಸಕರು ಈ ಕಾರ್ಯಕ್ರಮಕ್ಕೂ ಕುರಿತು ಮಾತಾಡಲಿದ್ದಾರೆ. ದಯಮಾಡಿ ಯಾರು ಕೂಡ ಆ ಕಡೆ ಹೋಗಬಾರ್ದು. ಅಲ್ಲಿರ್ತಕ್ಕಂಥ ಶಿಕ್ಷಕರು ಆ ಮಕ್ಕಳನ್ನು ಕೂರಿಸಿ ದಯಮಾಡಿ. ಬಾಲಕರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಮಾಡಿ. ನೀವು ನಮಗೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರ್ಕೊಡ್ರಿ ಅಂತ. ನಿಮ್ಮಲ್ಲಿ ತುಂಬಾ ಬುದ್ಧಿವಂತರಾದ ಅಂಬೇಡ್ಕರ್ ಅವರಿದ್ದಾರೆ, ಅವ್ರ ಹತ್ರ ಬರ್ತೀರಿ. ಅವರಷ್ಟು ವಿದ್ಯಾವಂತರು ಇದ್ದಾರೆ, ತುಂಬಾ ಜಾಣರಿದ್ದಾರೆ, ಅವ್ರ ಹತ್ರನೇ ಬರ್ತೀರಿ. ನನ್ನಲ್ಲಿ 80 ಕಿಲೋಮೀಟರ್ ಹೋದ್ರೆ ಅಲ್ಲಿನ ವೇಷ ಭೂಷಣ ಭಾಷೆ ಚೇಂಜ್ ಆಗುತ್ತೆ. ಹಾಗಾಗಿ ಅಲ್ಲೇನಾದ್ರು ಎಲ್ಲಾದ್ರೂ ತಿಳ್ಕೊಂಡಂತಹ ಅಂಬೇಡ್ಕರ್ ಹತ್ರನೇ ಬರ್ತೀರಿ ಅಂತ ಅವ್ರು ಹೇಳ್ತಾರೆ. ಅಲ್ಲಿಂದ ನಂತರ ಬಂದ ನಂತರ ಅಂಬೇಡ್ಕರ್ ಹತ್ರ ಬರ್ತಾರೆ. ಕಾಲ್ಮಾರ್ಕ್ಸ್ ಕೇಳ್ಕೊಂಡು ಗಾಂಧೀಜಿ ಮತ್ತೆ ನೆಹರು ಅವರು ಅಂಬೇಡ್ಕರ್ನ ಕೇಳ್ಕೊಳ್ತಾರೆ. ಅವರಲ್ಲಿ 7 ಜನ ಒಳಗೊಂಡಂತಹ ಅಂಬೇಡ್ಕರ್ ಸಹ ಇರ್ತಾರೆ. ಅಂಬೇಡ್ಕರ್ ರಚನೆ ಇದು ಸಂವಿಧಾನವನ್ನ ರಚನೆ ಮಾಡಲಿಕ್ಕೆ ಬಂದಂದ್ರ ಅವರು 7 ಜನ ಒಳಗೊಂಡಿರ್ತಾರೆ. ಅದರಲ್ಲಿ 2 ವಿದೇಶಕ್ಕೆ ಹೋಗ್ತಾರೆ, ಒಬ್ರು ತೀರ್ ಹೋಗ್ತಾರೆ, ಇನ್ನು 2 ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ಸೇವೆ ಬಿಡ್ತಾರೆ. ಆಮೇಲೆ ಅಂಬೇಡ್ಕರ್ ಅವರು ನಾನೇ ಒಬ್ಬರು ಮುಂದಾಳತ್ವ ವಹಿಸಿಕೊಂಡು ಅವರೇ ಅಂಬೇಡ್ಕರ್ ಇದು ಸಂವಿಧಾನವನ್ನ ರಚನೆಯನ್ನು ಮಾಡಿಕೊಡ್ತಾರೆ. ಬಲಿಷ್ಠ ಸಂವಿಧಾನವನ್ನು ಅಂಬೇಡ್ಕರ್ ಅವರು 196 ದೇಶಗಳ ಆರ್ಟಿಕಲ್ಸ್ ಮಾತ್ರ ತಗೊಂಡು ಸಂವಿಧಾನವನ್ನು ರಚನೆ ಮಾಡುತ್ತಾರೆ, ಸಂಸ್ಕೃತಿ ರಚನೆ ಮಾಡ್ತಾರೆ. ಮಕ್ಕಳ
ಯೋಚನೆ ಸಹ ನಮಗೆ ಇರ್ತದ. ಆ ನಿಟ್ಟಿನಲ್ಲಿ ನಾವು ಸಮಯದ ಇತಿಮಿತಿಯನ್ನು ಅರಿತು ಮಾತನಾಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ತಾಲೂಕಿನ ನ್ಯಾಯವಾದಿಗಳೇ, ರಾಜಕೀಯ ಪಕ್ಷದ ಮುಖಂಡರುಗಳೇ, ತಾಲೂಕಿನ ಎಲ್ಲ ನೌಕರ ವರ್ಗದವರೇ, ಎಲ್ಲ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳೇ, ಎಲ್ಲ ದಲಿತ ಮತ್ತು ಕನ್ನಡ ಪರ ಸಂಘಟನೆಯ ಮುಖಂಡರುಗಳೇ, ವರ್ತಕರೇ, ಕಲಾವಿದರು ಮತ್ತು ಇಲಾಖೆಯ ಮುಖ್ಯಸ್ಥರೇ, ಸಮಸ್ತ ನೌಕರರೇ, ಪತ್ರಿಕಾ ವರದಿಗಾರರೇ, ಸಾರ್ವಜನಿಕರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಸಹಕರಿಸಿದಂತ ಸರ್ವರಿಗೂ ಆದ ಸ್ವಾಗತ ಕೋರುವಂತ ಇಲಾಖೆಗಳಾಗಿರ್ತಕ್ಕಂಥ ತಾಲೂಕಾ ಕಚೇರಿಯ ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಅವರೇ, ಕರಿಬಸಪ್ಪನವರೇ, ಆಲ್ಮೂರ್ತಿ ಅವರೇ, ಪೊಲೀಸ್ ನಿರೀಕ್ಷಕರು, ಇಲ್ಲಿ ಶಾಂತಿ ವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ತನ್ನದೇ ಆದಂತ ಜವಾಬ್ದಾರಿಯನ್ನ ಅರಿತು ಇವತ್ತು ಜಗಳೂರು ಪಟ್ಟಣ ತುಂಬಾ ಶಾಂತಿ ಇದೆ ಅಂದ್ರೆ ಆ ಒಂದು ಕ್ರೆಡಿಟ್ ಹೆಸರು ಯಾರಿಗೆ ಹೋಗ್ತದೆ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲ ನೆಚ್ಚಿನ ದಕ್ಷ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಹೋಗ್ತದೆ ಅಂತ ನಾನು ಶಾಸಕನಾಗಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಪಟ್ಟಣವನ್ನ ತುಂಬಾ ಸ್ವಚ್ಛತವಾಗಿ ಇಡೋದಕ್ಕೆ ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟು ನಾವು ಕೆಲವು ಸಂದರ್ಭದಲ್ಲಿ ಸ್ವಚ್ಛತೆಗಾಗಿ, ಶಾಂತಿಗಾಗಿ, ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಕೆಲವು ಇಲಾಖೆಯವರಿಗೆ ನಾನು ಗಡುಸು ಧ್ವನಿಯಲ್ಲಿ ಹೇಳಿದ್ರೆ ಯಾರು ಸಹ ಬೇಸರ ಮಾಡಿಕೊಳ್ಳದೆ ಕಾಯಕವೇ ಕೈಲಾಸನ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಲೋಕಲ್ ನಾಯಕರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ. ನೋಡೋದಕ್ಕೆ ಅವರು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ಸೇವೆ ದೊಡ್ಡದು ಅನ್ನೋಂಥದ್ದು ನಾವು ಇವತ್ತು ಅವರು ಸ್ಮರಣೆ ಮಾಡಿಕೊಳ್ಳೇಬೇಕು. ಆ ನಿಟ್ಟಿನಲ್ಲಿ ನನಗೆ ಎಲ್ಲ ಇಲಾಖೆಯವರು ಬಹಳ ಈ 8 ತಿಂಗಳ ಕಾಲ ನನಗೆ ಪರಿಪೂರ್ಣವಾಗಿ ನನಗೆ ಸಹಕಾರ ಕೊಡ್ತಾ ಇದೆ. ಹಾಗಾಗಿ ತಾಲೂಕಿನ ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೂ, ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ನಾನು ನನ್ನ ಪ್ರಾಮಾಣಿಕವಾಗಿ ಅಭಿನಂದನಾ ಪೂರ್ವಕವಾಗಿ ಅಭಿನಂದನೆಗಳನ್ನ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರಿಗೆ ತಿಳಿಸಕ್ಕೆ ಬಯಸ್ತಾ ಇದ್ದೀನಿ. ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಇಲಾಖೆಯವರು ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೂ ಸಹ ನಿಮಗೆ ಅಭಿನಂದನೆಗಳನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಈಗಾಗಲೇ ಮಾತನಾಡಿದಂಥವರು ಇವತ್ತಿನ ಉದ್ದೇಶವನ್ನು ಕುರಿತು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ. ನಾನಾದರೂ ಸಹ ಇದಕ್ಕೆ ಪೂರಕವಾಗಿ ಮಾತನಾಡಕ್ ಬಯಸ್ತಾ ಇದ್ದೀನಿ. ಏನಿವತ್ತು ಭಾರತದ ಸಂವಿಧಾನ ಅಂತ ಕರಿತೀವೋ ಅದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಸ್ತಾವನೆ ಅಥವಾ ಪೀಠಿಕೆ. ಆ ನಿಟ್ಟಿನಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ನಾವು ಸ್ವೀಕರಿಸಿಕೊಂಡೇ ನಾವು ಮುಂದೆ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಆ ಪ್ರಸ್ತಾವನೆಯನ್ನ, ಆ ಪ್ರಿಯಂಬಲ್ ಅನ್ನ ನಾನು ತಮ್ಮೆಲ್ಲರ ಮುಂದೆ ಹೇಳಕ್ ಬಯಸ್ತಾ ಇದ್ದೀನಿ. ಭಾರತ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತ ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವತಂತ್ರವನ್ನ, ಸ್ಥಾನಮಾನ ಮತ್ತು ಅವಕಾಶಗಳನ್ನ ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ದಿನದಂದು
ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇದರ ಜ್ಞಾಪಕಾರ್ಥವಾಗಿ ಇವತ್ತು ನಾವು ಕಾರ್ಯಕ್ರಮವನ್ನ ಜನವರಿ 26, 1950ನೇ ಇಸ್ವಿಯಲ್ಲಿ ನಾವು ಅಂಗೀಕರಿಸಿಕೊಂಡು ನಾವು ಅಂದಿನಿಂದ ಇಂದಿನವರೆಗೆ ಸರ್ವ ಸ್ವತಂತ್ರ ಆಡಳಿತವನ್ನು ನಡೆಸಿಕೊಂಡು ಬರುವ ಸವಿನೆನಪಿಗಾಗಿ ಪ್ರತಿ ವರ್ಷ ಜನವರಿ 26ರ ದಿನ ನಾವು ಕನ್ಯಾಕುಮಾರಿಯಿಂದ ಹಿಮಾಚಲದವರೆಗೆ ತ್ರಿವರ್ಣ ಧ್ವಜವನ್ನ ರಾರಾಜಿಸುವಂತದನ್ನ ನಾವು ಎಲ್ಲ ಕಡೆ ನೋಡ್ಕೊಳ್ತಾ ಇದ್ದೀವಿ. ಈ ಸಂವಿಧಾನ ಇವತ್ತು ನಾವು ಕೇವಲ ಗಂಟೆಗಳಲ್ಲಿ ಮಾತನಾಡಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಹೊರಟು ಹೋಗ್ತೀವಿ. ಆದರೆ ಈ ಸಂವಿಧಾನ ಕೇವಲ ಒಂದು ಮಂತ್ರದಿಂದ ಮಾತ್ರ ಬರಲಿಲ್ಲ. ಇದಕ್ಕೆ ಒಂದು ರಚನಾ ಸಮಿತಿ ಇತ್ತು, ಇದಕ್ಕೆ ಒಂದು ಕರಡು ಸಮಿತಿ ಇತ್ತು. ರಚನಾ ಸಮಿತಿ ಸಂವಿಧಾನದ ತಂದೆ ಆದರೆ ಕರಡು ಸಮಿತಿ ಈ ಒಂದು ಸಂವಿಧಾನದ ತಾಯಿ ಅನ್ನುವಂಥದ್ದು ನಾವು ಯಾರು ಸಹ ಮರೆಯಬಾರದು. ಹಾಗಾಗಿ ತಂದೆ ತಾಯಿಯಿಂದ ಈ ರಚನಾ ಸಮಿತಿ ಮತ್ತು ಕರಡು ಸಮಿತಿಯ ತಂದೆ ತಾಯಿಯಿಂದ ಉದ್ಭವಿಸಿದ್ದೆ ಈ ಸಂವಿಧಾನ ಅಂತ ಕೂಸು. ಈ ನಮಗೆ ಇದು ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಕೆಲವರು ಮಾತನಾಡ್ತಾರೆ ಈ ಸಂವಿಧಾನ ಅಂತ ಅಂದ ತಕ್ಷಣ ನಮಗೆ ನೆನಪು ಬರೋದು ದಲಿತರಿಗೆ, ಶೋಷಿತರಿಗೆ, ಹಿಂದುಳಿದವರಿಗೆ, ಕಡುಬಡವರಿಗೆ ಮೀಸಲಾತಿಯನ್ನು ಕೊಡುವಂತ ಒಂದು ಶಾಸ್ತ್ರ ಅಂತೇಳಿ. ಆದ್ರೆ ಅವರಿಗೆ ನಾವು ತಿಳಿಸ್ಕೊಡ್ತಾ ಇದ್ವಿ, ಇದು ಕೇವಲ ಮೀಸಲಾತಿಯನ್ನು ಕೊಡುವಂತ ಸಂವಿಧಾನ ಅಲ್ಲ. ಇಂಥ ಅನೇಕತೆಯಲ್ಲಿ ಏಕತೆಯಿಂದ ಕೂಡಿದಂತ ಈ ಭಾರತ ದೇಶದಂತ ರಾಷ್ಟ್ರಕ್ಕೆ ಲಿಖಿತವಾಗಿ ಕೊಟ್ಟಿರುವಂತ ಒಂದು ಸಂವಿಧಾನ ಸಾರ್ವಭೌಮತೆಯನ್ನ, ಸಮಾನತೆಯನ್ನ, ಆರ್ಥಿಕತೆಯನ್ನ, ರಾಜಕೀಯತೆಯನ್ನ ಈ ಎಲ್ಲ ಒಬ್ಬ ಪ್ರಜೆಗೆ ಕೊಡುತ್ತದೆ ಏನಿದೆಯೋ ಈ ಸಂವಿಧಾನದಲ್ಲಿ ಅಡಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ದೇಶಕ್ಕೆ ಎಂಥದೇ ಸಂದರ್ಭ ಬಂದು ಈ ದೇಶ ನೋವಿನಲ್ಲಿರುವಂತ ಸಂದರ್ಭದಲ್ಲಿ, ಭಾರತ ಮಾತೆಗೆ ನೋವಾಗಂತ ಸಂದರ್ಭದಲ್ಲಿ ಪ್ರಜೆಗಳಾದ ನಾವು ನಮ್ಮ ಪ್ರಾಣವನ್ನ ಒತ್ತಿ ಇಟ್ಟಾದರೂ ಹೋರಾಟವನ್ನ ಮಾಡಿ ನಾವು ಹಿರಿಯರು ತ್ಯಾಗ ಬಲಿದಾನದಿಂದ ರಾಷ್ಟ್ರ ಪ್ರೇಮಿಗಳು ಗಳಿಸಿಕೊಟ್ಟಂತ ಸ್ವತಂತ್ರವನ್ನ ನಾವು ಕಾಪಾಡುವ ಹೊಣೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನದು, ಪ್ರಜೆಯದು ಅನ್ನೋದು ನಾವ್ಯಾರು ಸಹ ಮರೆಯಬಾರದು. ಹಾಗಾಗಿ ನಾವೆಲ್ಲರೂ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ, ಈ ದೇಶ ನಮಗಾಗಿ ಏನ್ ಕೊಟ್ಟಿದೆ, ಆದ್ರೆ ಪ್ರತಿಯಾಗಿ ನಾವು ದೇಶಕ್ಕೆ ಏನನ್ನು ಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮಗೆ ಎಂತ ಸಂದರ್ಭದಲ್ಲಿ ಆದ್ರೂ ನಾವು ಪ್ರಾಣವನ್ನ ಬಲಿದಾನವನ್ನು ಮಾಡೋದ್ರ ಮುಖೇನ ಇವತ್ತು ಈ ರಾಷ್ಟ್ರ ಗೀತೆಯನ್ನ, ರಾಷ್ಟ್ರ ಧ್ವಜವನ್ನ, ರಾಷ್ಟ್ರ ಲಾಂಛನವನ್ನ ರಕ್ಷಣೆ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ದಿನ ನಾವು ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ, ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಇದರ ಜವಾಬ್ದಾರಿಯನ್ನ ಹಿರಿಯರಾದ ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ನನಗೆ ಅಂದ್ರೆ ಶಾಸಕನಾಗಿ ನನಗೆ ಎಲ್ಲ ಇಲಾಖೆಯವರು, ಸಾರ್ವಜನಿಕರು, ಮಾಧ್ಯಮ ಮಿತ್ರರು, ವರ್ತಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳಕ್ ಬಯಸಿ, ಪ್ರಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ಈಗಾಗಲೇ ತಿಪ್ಪೇಸ್ವಾಮಿ ಅವರು ಮಾತನಾಡ್ತಿದ್ರು, MLA ತಿಪ್ಪೇಸ್ವಾಮಿ ಅವರು, ಪಾಲಣ್ಣ ಅವರು ಮತ್ತೆ ಸಹೋದರಿ ಉಪಾಧ್ಯಕ್ಷರು ಮಾತಾಡ್ತಾ ಇದ್ರು ಸಂವಿಧಾನವನ್ನ ಕುರಿತು. ಇವತ್ತು ನಾವೆಲ್ಲ ಇಲ್ಲಿ ಕೂತಿದೀವಿ ಅಂತ ಹೇಳಿದ್ರೆ, ನಾವಿಲ್ಲಿ ಮಾತನಾಡ್ತಿದೀವಿ ಅಂತ ಹೇಳಿದ್ರೆ, ನೀವೆಲ್ಲ ಇಲ್ಲಿ ಇದೀರಿ ಅಂತ ಹೇಳಿದ್ರೆ ಅದು ಸಂವಿಧಾನ ಕೊಟ್ಟ, ಪ್ರಜಾಪ್ರಭುತ್ವ ಕೊಟ್ಟ ಒಂದು ಕೊಡುಗೆಯಿಂದ ನಾವೆಲ್ಲ ಇಲ್ಲಿ ಸೇರಿದೀವಿ, ನಿಂತಿದೀವಿ, ನಾವು ಮಾತನಾಡ್ತೀವಿ. ವಾಟ್ ಈಸ್ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಡೆಮಾಕ್ರಸಿ ಅಂತ ಹೇಳಿದ್ರೆ, ಒಬ್ಬ ಅಮೆರಿಕದ ಮಾಜಿ ಅಧ್ಯಕ್ಷ ಇರ್ತಾನೆ, ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ನಡೆಯುವಂತ ಸರ್ಕಾರವನ್ನೇ ಅದನ್ನ ಪ್ರಜಾಪ್ರಭುತ್ವ ದೇಶ ಅಂತ ಕರೀತಾರೆ. ಹಾಗಾಗಿ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್
ಹಾಗಾಗಿ ಮಕ್ಕಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆ ನಿಟ್ಟಿನಲ್ಲಿ ತಾವು ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಕೈ ಕಟ್ಕೊಂಡು ಕೂತ್ರೆ ನಿಮ್ಮ ಭವಿಷ್ಯ ಉದ್ಧಾರ ಆಗೋದಿಲ್ಲ. ಇವತ್ತು ಹಗಲು ರಾತ್ರಿ ಹೋರಾಟವನ್ನು ಮಾಡಿ ನಿಮ್ಮ ಬದುಕನ್ನ ರೂಪಿಸಿಕೊಂಡು ಜನನೀ ಜನ್ಮ ಭೂಮಿಚ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋ ನಿಟ್ಟಿನಲ್ಲಿ ನೀವು ನಿಮ್ಮ ಬದುಕನ್ನ ನಿಮ್ಮ ಊರಿಗೆ, ನಿಮ್ಮ ಜನ್ಮ ಕೊಟ್ಟ ತಾಯಿಗೆ, ಜನ್ಮ ಕೊಟ್ಟ ನಾಡಿಗೆ, ಭಾರತ ಮಾತೆಗೆ ಹೆಸರು ತರುವಂತ ಮಕ್ಕಳಾಗಬೇಕು ಅಂತ ಹೇಳಿದ್ರೆ ನೀವು ಸಂಸ್ಕಾರಸ್ಥರಾಗಬೇಕು, ಶಿಕ್ಷಣವಂತರಾಗಬೇಕು. ಅದಾದಾಗ ಮಾತ್ರ ನಾವು ಈ ದೇಶದ ಉತ್ತಮ ಪ್ರಜೆಗಳಾಗೋದಕ್ಕೆ ಸಾಧ್ಯ ಅನ್ನಂತ ಮಾತನ್ನ ಹೇಳಕ್ ಬಯಸಿ, ಇನ್ನು ಇವತ್ತು ನಾನು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅಭಿವೃದ್ಧಿ ವಿಚಾರವಾಗಿ ನಾನು ಮಾತನಾಡಕ್ಕೆ ಬಯಸ್ತೇನೆ. ಇವತ್ತು ನಾವೇನಾದ್ರೂ ಇಂಥ ಬರ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಮ ಕೆಲ ಸರ್ಕಾರದ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನ ಕೊಡೋದ್ರ ಮುಖಾಂತರ ಇಂಥ ಕಷ್ಟ ಕಾಲದಲ್ಲಿ ನಮ್ಮ ಕರ್ನಾಟಕದ ರಾಜ್ಯದ ಜನ ಯಾರು ಸಹ ಆಹಾರದಿಂದ ನೋಡಬಾರದು, ಹಸುವಿನಿಂದ ಬಳಲಬಾರದು ಅನ್ನೋ ಕಾರಣದಿಂದ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಮುಂದೆ ಅನೇಕ ಸವಾಲುಗಳಿದ್ದಾವೆ. ಏನಕ್ಕೆ ಇವತ್ತು ಈ ವರ್ಷ ಬರಗಾಲ ಬಂದಿದೆ, ಕುಡಿಯುವ ನೀರಿನ ಹಾಹಾಕಾರ ಇದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವು ಎಷ್ಟೇ ಹೋರಾಟವನ್ನಾದರೂ ಮಾಡಿ ಮುಂಗಾರು ಬರೋದ್ರವರೆಗೆ ನೀವು ನೀರನ್ನ ಮಕ್ಕಳಿಗೆ, ಮನೆ, ಕುಟುಂಬದ ಎಲ್ಲರಿಗೆ ನೀವು ಕೊಡಬೇಕಾದ ಕೆಲಸ ನೀವು. ಅದಕ್ಕೆ ಎಷ್ಟೇ ತೊಂದರೆ ಆದರೂ ಚಿಂತಿಲ್ಲ, ಅನುದಾನವನ್ನ ನಾವು ಬಿಡುಗಡೆ ಮಾಡ್ತೀವಿ ಅನ್ನಂತ ಮಾತು ಹೇಳಿದರೆ ಇದು ಏನ್ ತೋರಿಸ್ತದಂದ್ರೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ರಕ್ಷಣೆ ಮಾಡುವಂಥದ್ದು ಈ ರಾಷ್ಟ್ರ, ಈ ರಾಜ್ಯ ರಾಜಕಾರಣಿಗಳ ಮುಖ್ಯಸ್ಥರ ಮೇಲೆ ನಿಂತಿರುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕದ ರಾಜ್ಯದ ಜನತೆಯ ಒಂದು ಶಕ್ತಿಯಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯವರು, ನಮ್ಮ ಸರ್ಕಾರ ಕೆಲಸ ಮಾಡ್ತಿರೋದು ನಮಗೆಲ್ಲ ಸಂತೋಷದ ವಿಚಾರ ಆಗಿದೆ. ಆ ನಿಟ್ಟಿನಲ್ಲಿ ಜಗಳೂರು ತಾಲೂಕಿಗೆ ಅನೇಕ ರೀತಿಯಾದ ಸಮಸ್ಯೆಗಳಿವೆ. ಆ ಮೂಲಭೂತ ಸಮಸ್ಯೆಗಳನ್ನ ನಾನು ಸಹ ನಮ್ಮ ಸರ್ಕಾರದ ಮಾರ್ಗಸೂಚನೆಯಂತೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನ ಅರಿತು ನಾವು ಸಮಸ್ಯೆ ಪರಿಹಾರವನ್ನು ಮಾಡೋದಕ್ಕೆ ಒಬ್ಬ ಕಂಕಣಬದ್ಧ ಸೇವಕನಾಗಿ ಕೆಲಸವನ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಭರವಸೆಯನ್ನು ಕೊಡಕ್ಕೆ ಬಯಸ್ತಾ ಇದ್ದೀನಿ. ಅದು ಮೊಟ್ಟ ಮೊದಲು ಶಿಕ್ಷಣ, ಆರೋಗ್ಯ, ಅದೇ ರೀತಿ ಆಹಾರ, ಈ ಎಲ್ಲ ನಿಟ್ಟಿನಲ್ಲಿ ಮಾಡೋದ್ರ ಜೊತೆಯಲ್ಲಿ ಜಗಳೂರು ಪಟ್ಟಣವನ್ನ ಒಂದು ಬಹಳ ಸಂಚಾರ ಯಾವುದೇ ರೀತಿಯಾಗಿ ಅಸ್ತವ್ಯಸ್ತ ಆಗದ ರೀತಿಯಲ್ಲಿ ಸುಗಮ ಸಂಚಾರವನ್ನ ಮಾಡೋದಕ್ಕೆ ನನ್ನ ಮೊದಲ ಆದ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾನು ಪಟ್ಟಣದ ನಾಗರಿಕರ ಜನರ ಎಲ್ಲ ಒಂದು ಸಹಕಾರವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಇವತ್ತು ಒಂದು ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಿ ಈ ಒಂದು ನಗರವನ್ನ ಸುಂದರವಾದ ನಗರವನ್ನ ಮಾಡೋಣ. ಈ ಒಂದು ತಾಲೂಕನ್ನ ಒಂದು ಶೈಕ್ಷಣಿಕವಾಗಿ ಅಭಿವೃದ್ಧಿಯ ಒಂದು ತಾಲೂಕನ್ನ ಮಾಡೋಣ. ಆರೋಗ್ಯವಂತ ಜನರಿಂದ ಕೂಡಿದ ತಾಲೂಕನ್ನ ಮಾಡೋಣ ಅನ್ನೋ ಮಾತನ್ನು ಹೇಳಿ ಈಗಾಗಲೇ ಸರ್ಕಾರ ನಮಗೆ ಸಾಕಷ್ಟು ಅನುದಾನವನ್ನ 50 ಕೋಟಿಗಿಂತ ಹೆಚ್ಚಿನ ಅನುದಾನವನ್ನ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾನಾಮಡಲು ಹೋಗಂತ ಉದ್ದಟ್ಟು ಒಂದು ಸೇತುವೆ ಇರೋದು, ಅದಕ್ಕೆ ಈಗಾಗಲೇ 5 ಕೋಟಿ ಹಣವನ್ನ ನಾವು ಮೀಸಲಿಟ್ಟಿದ್ದೇವೆ. ಜಗಳೂರು ಹೃದಯ ಭಾಗದಲ್ಲಿರ್ತಕ್ಕಂಥ ಹಳೆ ತಾಲೂಕಾ ಕಚೇರಿಯನ್ನ ಅದು ಯಾವುದೇ ಉಪಯೋಗಕ್ಕೆ ಬರದ ಏನೋ ಒಂದು ರೀತಿಯ ಅನಾಚಾರದ ಕೆಲಸ ಮಾಡಂತ ಒಂದು ತಾಣ ಆಗಿದೆ. ಅದನ್ನ ಅತಿ ಶೀಘ್ರದಲ್ಲಿ ಅದನ್ನ ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿ ಅಲ್ಲಿ ಒಂದು ತಾಲೂಕಾ ಕಚೇರಿಗಳ ಸಂಕೀರ್ಣವನ್ನ ಮಾಡುವಂತ ಕನಸಿಟ್ಕೊಂಡಿದೆ. ಈ ಕನಸು ನಮ್ಮ ಹಿರಿಯರ ನಾಗರಿಕರ ಕನಸಾಗಿತ್ತು. ಅದು ಅತಿ ಶೀಘ್ರದಲ್ಲಿ ಆ ಕೆಲಸನೂ ಆಗ್ತಾ ಇದೆ. ಅದೇ ರೀತಿ ಜರಿಗೆ ಹಳ್ಳಕ್ಕೆ ಏನು ಇವತ್ತು ಮೂಡಲ ಮಾಚಿಕೆ ಮತ್ತು ಸಿಂಗರಳ್ಳಿ ಮಧ್ಯದಲ್ಲಿ ಬರತಕ್ಕಂತ ಜರಿಗೆ ಹಳ್ಳ ಇವತ್ತು ಅದಕ್ಕೂ ಸಹ
5 ಕೋಟಿ ಹಣವನ್ನ ಮೀಸಲಿಟ್ಟು ಬ್ರಿಡ್ಜ್ ಬೇರೆದನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಶಾಲಾ ಕಟ್ಟಡಗಳು ತುಂಬಾ ದುರಸ್ತಿ ಮಾಡಬೇಕಾಗಿದೆ. ಮಳೆಗಾಲದಲ್ಲಿ ಕೂರಕ್ಕಾಗಲ್ಲ, ಮಕ್ಕಳು ತುಂಬಾ ಆತಂಕದಲ್ಲಿದ್ದಾರೆ, ಶಿಕ್ಷಕರು ತುಂಬಾ ಆತಂಕದಲ್ಲಿದ್ದಾರೆ. ಅವುಗಳಿಗೆ ಸಹ ಒಂದು ನೂತನವಾದ ಕಟ್ಟಡವನ್ನು ಮಾಡುವಂತ ಒಂದು ಸಿದ್ಧತೆಯಲ್ಲಿ ಇವತ್ತು ಸಂಬಂಧಪಟ್ಟ ಸಚಿವರ ನನ್ನ ಸಂಪರ್ಕದಲ್ಲಿದ್ದೀನಿ. ಆ ನಿಟ್ಟಿನಲ್ಲಿ ಮುಂಬರ್ತಕ್ಕಂಥ ವಾರ್ಷಿಕ ವರ್ಷದಲ್ಲಿ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನ ನಾನು ಮಾಡಬೇಕಾಗಿದೆ. ಕಾರಣ ನೀವೆಲ್ಲ ನಂಬಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಶಾಸಕರನ್ನಾಗಿ ಮಾಡಿದಿರಿ. ಆ ನಿಟ್ಟಿನಲ್ಲಿ ಇದೇ ಮತ್ತೆ ಫೆಬ್ರವರಿ ತಿಂಗಳು 12ರಿಂದ ಪ್ರಾರಂಭ ಆಗುವಂತ ಅಧಿವೇಶನ ಮತ್ತು ಬಜೆಟ್ ನಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಚಾರವನ್ನ ನಾನು ಅಲ್ಲಿ ಸೆಷನ್ ನಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತದ ಮುಖಾಂತರ ನಿಮ್ಮ ಪರವಾಗಿ ಅಭಿವೃದ್ಧಿಯ ಪರವಾಗಿ ನಾನು ಇರ್ತೀನಿ ಅಂತ ಹೇಳಿ ಕಳಿಸಿ ವೇದಿಕೆಯ ಮೇಲಿರ್ತಕ್ಕಂಥ ದಂಡಾಧಿಕಾರಿ ಆದಿಯಾಗಿ ಎಲ್ಲ ಅಧಿಕಾರಿ ವರ್ಗದವರೇ, ಮುಖ್ಯಸ್ಥರೇ, ಅದೇ ರೀತಿಯಾಗಿ ನಮ್ಮ ತಾಲೂಕಾ ಅಧಿಕಾರಿ ವರ್ಗದವರೇ, ಪಟ್ಟಣ ಪಂಚಾಯತಿಯ ಸರ್ವ ಸದಸ್ಯರುಗಳೇ, ಎಲ್ಲ ನಾಗರಿಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಅದೇ ರೀತಿ ಎಲ್ಲ ಸಂಬಂಧಪಟ್ಟ ಈ ಒಂದು ಜಗಳೂರು ತಾಲೂಕಿನ ಎಲ್ಲ ನಾಗರಿಕರಿಗೆ ಮತ್ತೊಮ್ಮೆ ನಾನು ಈ ಒಂದು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸಿ ಸುದೀರ್ಘವಾಗಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟ ನನಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದವರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ.